ಏನಿದೆ ರೀ ನಿಮ್ಮನ್ನ ನೀವ ಯಾಕೆ ದೋಷಿ ಮಾಡ್ಕೋತೀರಿ? ಆಗೋದೆಲ್ಲ ಚಲೋದಕ್ಕೆ ಆಗ್ಯದ ಅನ್ಕೋರಿ. ಗಂಗಾ ಮತ್ತೆ ಹೊಳ್ಳಿ ಬಂದಾಳಲ್ಲ, ಅದು ಸುರಕ್ಷಿತವಾಗಿ. ಇದ್ರಾಗ ನಿಮ್ದೇನ್ ತಪ್ಪದ? ಏನಾರಾಗ್ಲಿ ನಂದಿನಿ, ಏನ್ ಪರಿಣಾಮ ಆಗ್ತದ ಅನ್ನೋ ಚಿಂತೆ ಆಗಿದೆ. ನೀವೇನು ಚಿಂತೆ ಮಾಡ್ಬೇಡ್ರಿ. ನಾ ಆಕೆ ನನ್ ಹೊಟ್ಟೆ ಹುಟ್ಟಿದ ಮಗಳಂಗ್ ನೋಡ್ಕೋತೀನಿ. ಎದಕ್ಕೂ ಕಮ್ಮಿ ಮಾಡೋದಿಲ್ಲ ಆಕೆಗೆ. ಅವ್ರು ನಿನ್ ಕಡೆಯಿಂದ ಬಾಂಡಿ ಕೆಲಸ ಅರ್ವಿ ಕೆಲಸನೆಲ್ಲ ಮಾಡಿಸ್ತಿದ್ರ? ಹೌದು, ಮಾಡ್ದೇ ಇದ್ರೆ ಬೈತಾ ಇದ್ದ. ಯಾವಾಗ್ಲೂ ಅವ್ರ ಮುಖ ಕೆಂಪು ಇರುವೆ ತರ ಇರ್ತಿತ್ತು, ಗೊತ್ತಿದ್ದಾ? ಆದ್ ಬಿಡು, ಇಷ್ಟೆಲ್ಲ ಮಾಡಿದ್ರು ಏನು ಸಾಧಿಸ್ದಂಗಾತು? ಅವ್ರ ಪಾಡಿಗೆ ಅವ್ರು ಹೋದ್ರು, ನಿನ್ನ ಪಾಡಿಗೆ ನೀ ಬಂದೆ ಆತು. ಇನ್ಯಾವತ್ತೂ ಅವ್ರ ಮುಖ ನೋಡೋದು ಬೇಡ. ಏನಂತೀಯ ಸಾಗರ? ಗಂಗಾ, ಯಾವತ್ತಾದ್ರೂ ಇಂಥ ಒಳ್ಳೆ ಸುದ್ದಿ ಕೇಳಿದ್ರೆ ಹಿಂಗ್ ಚಪ್ಪಾಳೆ ಹೊಡಿಬೇಕ. ನಿಜ ಹೇಳಪ್ಪು ಅಂದ್ರೆ ಹೆಂಗೆ ಪಾಪು ನೆನಪು ಬರ್ತಾ ಇದ್ದು. ಅಂದ್ರ ನೀ ಮತ್ತಲ್ಲಿ ಹೋಗ್ತಿ? ಇಲ್ಲ, ಗಂಗಾ ಎಲ್ಲೂ ಹೋಗಂಗಿಲ್ಲ. ಈ ಮನ್ಯಾಗ ಇರ್ತಾಳ, ಯಾರ ಜೊತೆನೂ ಹೋಗಂಗಿಲ್ಲ. ಸರಿ, ಈಗೆಲ್ಲಾರು ಹಾಲು ಕುಡೀರಿ. ಗಂಗಾ ತಗೋ. ಹೆಂಗ್ ಬೇಡ. ನಾನು ಹಾಲು ಕುಡಿಯೋದು ಬಿಟ್ಟಿದ್ದಿ. ಹಾಲು ಬ್ಯಾಡ್ ಅನ್ಬಾರ್ದು. ಮಕ್ಕಳಂತೂ ಹಾಲು ಕುಡಿಲಿಕ್ಕೆ ಬೇಕು. ಮಕ್ಕಳು ಹಾಲು ಕುಡಿಯೋಕ್ಕೂ ನಿಜ. ಆದರೆ ನಾನು ಏನು, ನೀ ಏನು ದೊಡ್ಡಕ್ಕಿದ್ದೇನು? ನೀನು ಇವ್ರ ಹಂಗ? ಅಂದರೆ ನಾನು ನಿಮ್ಮ ಮಗಳ? ಹೌದು, ನೀನು ನಮ್ಮ ಮಗಳ. ಸಾಗರ್ ಸೂರಜ್ ಥರ ಅವ್ರ ಗಂಡ್ಮಕ್ಳಿದ್ದರು, ನೀ ಹೆಣ್ಮಗಳಿದ್ದಿ, ಅಷ್ಟ ಫರಕ್. ತಗೋ ಗಂಗಾ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ?
ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?